ನಾವು ಇಲ್ಲಿ ಅಳಲು ತೋಡ್ಕೋತಾ ಇದ್ದೀವಿ ಅಂತಂದ್ರೆ, ಇವತ್ತು ಕಲಾಭವನಕ್ಕೆ ಮಲ್ಲಿಕಾರ್ಜುನ್ ಮಣಸೂರವರು ಹೆಸರಿಟ್ಟಿದ್ದಾರೆ. ಅದು ಬಂದು ಕಡಪ ಮೈದಾನಿಗಿದ್ದು. ನನ್ನ ಬಾಲ್ಯದಿಂದ ನೋಡ್ಕೊಂಡು ಬಂದವಳು 53 ವರ್ಷ ಕಳೆದಿದ್ದೀನಿ ಇಲ್ಲಿ. ಆ ಒಂದು ಕಲಾಭವನದಲ್ಲಿ ಎಲ್ಲ ಸಂಸ್ಥೆಯವರಿಗೂ, ಎಲ್ಲ ಸಾಹಿತಿಗಳಿಗೂ, ಎಲ್ಲ ಕವಿಗಳಿಗೂ, ಎಲ್ಲ ಕಲಾವಿದರಿಗೂ ಕೊಡುವಂಥ ಒಂದು ಕಲಾಭವನ ಡಿಮಾಂಡ್ ಮಾಡ್ಕೊಂಡು ಕೂತಾರೆ. ಮಾಡಬೇಡ್ರಿ, ಬಡ ಕಲಾವಿದರಿದ್ದಾರೆ, ಕಲಾವಿದರಿಗೆ ಒಂದು ಅಳಲದ. ಅಲ್ಲಿ ನಾವು ನಾಟಕ ಆಡ್ತಿದ್ವಿ, ಭಜನೆ ಮಾಡ್ತಿದ್ವಿ, ಎಲ್ಲ ಥರದ ಕಲಾವಿದರು ಬಂದಲ್ಲಿ ಕಾರ್ಯಕ್ರಮ ಕೊಡ್ತಿದ್ರು. ಅಂಥವರಿಗೆ ಬಹಳ ಕಷ್ಟ ಆಗ್ಯದಲ್ಲೇ. ದಯವಿಟ್ಟು ಅಷ್ಟು ರೊಕ್ಕ ಕಟ್ಟಿ, ಲಕ್ಷಗಟ್ಟಲೆ 60,000 ಗಟ್ಟಲೆ ಕಟ್ಟಿ ಅಲ್ಲಿ ಕಾರ್ಯಕ್ರಮ ಮಾಡುವಂಥ ಯೋಗ್ಯತೆ ನಮ್ಮ ಕಲಾವಿದರಿಗಿಲ್ಲ. ದಯವಿಟ್ಟು ಅದನ್ನು ನಾಯಿ ನರಿಗೆ ಅಂತಿಂಥ ಮನುಷ್ಯರಿಗೆ ಕೆಟ್ಟ ಕೆಲಸ ಮಾಡೋಕ್ಕೆ ಅದನ್ನು ಬಿಡಬೇಡ್ರಿ. ಮಲ್ಲಿಕಾರ್ಜುನ್ ಮಣಸೂರವ್ರ ಹೆಸರಿಗೆ ಮಸಿ ಬೆಳೆದಂಗೆ ಆಗುತ್ತೆ. ದಯವಿಟ್ಟು ಆ ಹೆಸರನ್ನ ತೆಗೀರಿ. ಒಂದು ಇಲ್ಲ ಕಲಾಭವನ ಬಾಗ್ಲ ತೆಗೀರಿ. ನಾವು ಕಲಾವಿದರ ಒಳಗೆ ಹೋಗ್ತೀವಿ, ನಾವು ಕಲಾವಿದರಾಗಿ ನಾಟಕ ಆಡ್ತೀವಿ, ಕವಿತೆ ಹೇಳ್ತೀವಿ, ನಾವು ಸಾಹಿತ್ಯಿಕವಾಗಿ ಅಲ್ಲಿ ಕಾರ್ಯಕ್ರಮ ನಡೆಸ್ತೀವಿ. ದಯವಿಟ್ಟು ಅಸಹಾಯಕವಾದಂಥ ಕೆಲಸ ಮಾಡೋಕ್ಕೆ ಕಲಾಭವನ ಬಾಗ್ಲ ಮುಚ್ಚಬೇಡ್ರಿ. ಇದು ಘೋಷಣೆ ಮುಂದೆ ಹೇಳ್ತೀನಿ. ಬೇಕೇ ಬೇಕು, ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ನಮ್ಮ ಸಾಹಿತ್ಯಕ್ಕಾಗಿ, ಕಲಾಭವನ ಬೇಕು, ನಾಟಕಕ್ಕಾಗಿ, ಕಲಾಭವನ ಬೇಕು. ನಮ್ಮ ಎಲ್ಲ ಕಾರ್ಯ ಕೆಲಸಗಳನ್ನು ನಡೆಸಿಕೊಂಡು ನಾವು ನಮ್ಮ ನಾಟಕದ ಪ್ರದರ್ಶನ ಮಾಡಿರ್ತೀವಿ. ಕಲಾಭವನ ಬೇಕೇ ಬೇಕು. ಮೇಡಮ್, ಇನ್ನೊಂದು ಪ್ರಶ್ನೆ ಏನಂದ್ರೆ, ನಿಮಗೆ ಇವಾಗ ಇಲ್ಲಿ ಪ್ರೈಸ್ ಬೇರೆ, ಬೆಲೆ ಅಂದ್ರೆ ಎಂಟ್ರೆನ್ಸ್ಗೆ ಬೆಲೆ ಬೇರೆ ಇಟ್ಟಿದ್ದಾರೆ. ಯಾವ ತರ ನಿಮಗೆ ಬೆಲೆ ನಿಗದಿ ಮಾಡಬೇಕು ಅವರು? ನೋಡ್ರಿ, ಕಾರ್ಯಕ್ರಮ ನಾವು ಅಲ್ಲಿ ಎಂಟ್ರೆನ್ಸ್ ಅಂತ ಏನಕ್ಕೆ ನಮ್ಗೆ ಗೊತ್ತಿಲ್ಲ. ನಮಗಲ್ಲಿ ಒಂದು ಸ್ಟೇಜಿಗೆ ಹೋಗಕ್ಕೆ ಒಂದು ಮಿನಿಮಮ್ ಚಾರ್ಜ್ ಬಡ ಕಲಾವಿದರು ಅನ್ನೋದಕ್ಕೆ ಕಡಿಮೆ ರೇಟ್ನಾಗ ಕೊಟ್ಟರೆ ನಾವು ಒಂದು ನಮ್ಮ ಕರ್ನಾಟಕದೊಳಗಿಂದ, ನಮ್ಮ ಧಾರವಾಡದೊಳಗಿಂದ, ನಮ್ಮ ಕಲಾಭವನದಾಗ, ಮಣಸೂರು ಕಲಾಭವನದಾಗಿಂದ ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಅಳಲು ತೋಡ್ಕೋತೀವಿ. ಯಾಕಂದ್ರೆ ನಾವು ಬೇರೆ ಊರಿಗೆ ಹೋಗಿ ನಾಟಕ ಮಾಡ್ತೀವಿ, ಹೌದಾ? ನಮ್ಮೂರಾಗ ಇದ್ದ ನಮ್ಗ ಕಲಾಭವನ ಕೊಡ್ಲಿಲ್ಲ ಅಂದ್ರೆ ಎದಕ್ಕೆ ಕಟ್ಟಿರಿ ಅದನ್ನ? ಕಲಾಭವನ ಎದಕ್ಕೆ ಕಿಲಿ ಜಡ್ದಿರೋದನ್ನ ತೆಗೆದು ಬಿಡ್ರಿ. ಅದನ್ನ ಯಾಕೆ ಇಟ್ಟಿರಲ್ಲ? ಕಾರ್ಪೊರೇಷನ್ 28 ಗಾಡಿ ಹೊಂಡ್ ನಿಂದಿರ್ತಾವಲ್ಲ, ಕಸದ ಗಾಡಿ, ಅದಕ್ಕೆ ಮಾಡಿರಿ ಅದನ್ನ ಕಲಾಭವನ. ಕಾರ್ಪೊರೇಷನ್ದವ್ರಿಗೆ ಕೇಳ್ತಾ ಇದ್ದೀನಿ, ಕಸ ತುಂಬಿದ ಗಾಡಿ ಇಳಿಸುವಾಗ ಎಲ್ಲಿ ನಿಂದ್ರಿಸ್ತೀರಿ? ಅದಕ್ಕೆ ಮಾಡಿರಿ. ಒಬ್ಬ ಕಲಾವಿದನ ಹೆಸರಿಟ್ಟಿರಿ ಅಂದಮೇಲೆ ಕಲಾಭವನ್ ಮುಂದೆ ಆರ್ಟ್ ಬರಲಿ, ಅಲ್ಲೇ ಕಲಾವಿದರ ಬೆಳಕು ಬರಲಿ, ಅಲ್ಲೇ ಕಲಾವಿದರ ಹೆಸರುಗಳು ಬರಲಿ. ಮುಳಿಗೆ ಹೋದಂಥ ಕಲಾವಿದರ ಮೂರ್ತಿ ನಿಂದ್ರಿಸ್ಲಿ, ಅಲ್ಲೇ ಅದಕ್ಕೆ ಕಲಾಭವನ್ ಅಂತೀನಿ ನಾನು. ಸ್ಟೇಟ್ಮೆಂಟ್ ಹೇಳ್ಬೋದು. ಈಗ ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಧಾರವಾಡದ ಅನೇಕ ಕಲಾ ಸಂಘಟನೆಗಳು ಮತ್ತು ಕಲಾವಿದರು ಮತ್ತು ಅದರ ನೇತೃತ್ವದ ಮುಖಂಡರು ಎಲ್ಲರೂ ಸೇರಿಕೊಂಡು ನಾವು ಒಂದು ವಿಚಾರಕ್ಕೆ ಬಂದಿದ್ದೀವಿ. ಈಗಾಗಲೇ ಧಾರವಾಡದಲ್ಲಿ ಡಾಕ್ಟರ್ ಮಣಸೂರ್ ಅವರ ಕಲಾಭವನ ಇದೆ, ಆದರೂ ಇದ್ದೂ ಇಲ್ದಂಗೆ ಆಗಿದೆ ನಮ್ಮ ಬಾಳೆ. ಯಾಕೆಂದರೆ ಅನೇಕ ಜನ ಕಲಾವಿದರು ಕಲಾ ಆಸಕ್ತರು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕಾದ್ರೆ ಅಷ್ಟು ಸಾಮಾನ್ಯವಾದ ಒಂದು ಕೈಗೆಟುಕುವಂಥ ರೀತಿಯಲ್ಲಿ ಅದು ಇಲ್ಲ. ಯಾಕೆಂದರೆ ಅಲ್ಲಿ ಹೋದರೆ ಲಕ್ಷಗಟ್ಟಲೆ ದುಡ್ಡು ಕೊಡಬೇಕು, ಸಾವಿರಾರು ಗಂಟೆ ದುಡ್ಡು ಕೊಡಬೇಕು ಅಂತೇಳಿ ಅಷ್ಟು ದುಡ್ಡು ಕೊಟ್ಟು ಒಬ್ಬ ಕಲಾವಿದ ಹ್ಯಾಂಗೆ ಬದುಕಲಿಕ್ಕೆ ಸಾಧ್ಯ ಇದೆ, ಆಮೇಲೆ ತನ್ನ ಪ್ರತಿಭೆಯನ್ನು ತೋರಿಸಲಿಕ್ಕೆ ಹೇಗೆ ಸಾಧ್ಯ ಇದೆ. ಅದು ಇದ್ದರೂ ಕೂಡ ಇವತ್ತು ಬಿದ್ದು ಹೋಗ್ತಾ ಇದೆ ವಿನ ಅದ್ರ ಜೊತೆಯಲ್ಲಿ ಅಲ್ಲಿ ಅನೇಕ ನಾಯಿ, ಹಂದಿ, ಬೇಡಾದ ಜನ ಎಲ್ಲ ಬಂದು ಬೇಡಾಗದ ಎಲ್ಲ ಕೆಲಸಗಳು ಮಾಡ್ತಾಯಿದ್ದಾರೆ. ಆದರೆ ಇವತ್ತು ಕಲಾಭವನದ ಹೆಸರು ಕೆಡ್ತಾ ಇದೆ. ಅದಕ್ಕೆ ನಾವೆಲ್ಲರೂ ಸೇರಿಕೊಂಡು ಏನು ಮಾಡಿದ್ದೀವಿ, ನಾವೊಂದು ವಿಚಾರ ಏನು ಮಾಡಿದ್ದೀವಿ ಅಂತಂದರೆ, ಆ ಕಲಾ ಭವನನ್ನು ನಮ್ಮ ಎಲ್ಲ ಕಲಾವಿದರಿಗೆ ಅತಿ ಕಡಿಮೆ ದರದಲ್ಲಿ ಕೈಗೆಟುಕುವ ರೀತಿಯಂಥ ಒಂದು ಸವಲತ್ತಿನಲ್ಲಿ ಅದು ದೊರಕಲಿ. ಅದರ ಮೂಲಕ ನಾವು ಎಲ್ಲ ಕಲಾ ಪ್ರತಿಭೆಯನ್ನು ಬೆಳಕಿ ತರಬೇಕು ಅಂತ ತಿಳ್ಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಈ ಮನವಿಯನ್ನು ಅರ್ಪಣೆ ಮಾಡ್ತಾ ಇದ್ದೀವಿ ಸರ್. ಆ ಕಲಾಭವನ ಸಂಘಟನೆ ಕೊಡಬೇಕಾ? ಅವರು ಕೊಟ್ಟರು ನಾವೆಲ್ಲ ಕಲಾವಿದರು ಸೇರಿಕೊಂಡು ಅದನ್ನು ಮುತುವರ್ಜಿ ವಹಿಸಿ ಅದನ್ನು ನಿರ್ವಹಿಸುವಂಥ ಸಾಮರ್ಥ್ಯ ನಮ್ಮಲ್ಲಿಯೂ ಇದೆ ಸರ್. ಅದು ಮಾಡ್ತೇನೆ ಸರ್. ತಮ್ಮ ಹೆಸರು? ನಾನು ಡಾಕ್ಟರ್ ಶಂಕರ್ ಸುಂತೆ, ಅಧ್ಯಕ್ಷರು ಉತ್ತರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ. ಅದೇ ರೀತಿ ನಮ್ಮ ಹಿರಿಯರ್ ಸರ್ ಕೂಡ ಇದ್ದಾರೆ, ಏನ್ರಿ ಕಾರ್ಯದರ್ಶಿ ನಮ್ಮ ದತ್ತಪ್ರಸಾದ್ ಅವರು ಇದ್ದಾರೆ, ಶ್ರೀಮತಿ ಹಿರೇಮಠ ಮೇಡಮ್ ಅವರಿದ್ದಾರೆ. ಇನ್ನೂ ನಮ್ಮ ಎಲ್ಲ ಅನೇಕ ಪತ್ರಕರ್ತ ಸಂಘಟನೆಗಳು ಕೂಡ ನಮ್ಮಲ್ಲಿ ಸಾಕಷ್ಟು DK ಸೋದರರು ಇದ್ದಾರೆ ಮತ್ತು ಇತರ ಎಲ್ಲ ನನ್ನ ಬಂಧುಗಳು ಇದ್ದಾರೆ. ಎಲ್ಲರೂ ಸೇರಿದ್ದೀವಿ ಇದರಲ್ಲಿ, ಬೇರೆ ಅಂತ